ಜೆಡಿಎಸ್ ಪಕ್ಷಕ್ಕೆ ಇದೀಗ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಧ್ವಜಾರೋಹಣದ ಮೂಲಕ ಅಧಿಕೃತ ಚಾಲನೆ ಸಿಕ್ಕಿದೆ. ಸರ್, ಇವತ್ತು ಜೆಡಿಎಸ್ ಪಕ್ಷಕ್ಕೆ 25 ವರ್ಷ, ಪ್ರಾದೇಶಿಕ ಪಕ್ಷವಾಗಿ 25 ವರ್ಷ ನಡೆಯುವಂಥದ್ದು ಇತಿಹಾಸದಲ್ಲೇ ಇಲ್ಲ. ಆದರೆ ದೇವೇಗೌಡ ಕಟ್ಟಿರುವಂಥ ಪಕ್ಷ ನಿಮಗೆ ಮೇಲೆ ಸಾಕಷ್ಟು ಜವಾಬ್ದಾರಿ ಇರಬೇಕು. ನಾಳೆಯ ದಿನ ಬೆಳ್ಳಿ ಮಹೋತ್ಸವ ಮತ್ತು ರಜತ ಮಹೋತ್ಸವವನ್ನು ಏನು ಆಚರಣೆ ಮಾಡ್ತಾ ಇದ್ದೀವಿ, ತಾವೇ ಹೇಳ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲನೆಯ ಬಾರಿ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷ 25 ವರ್ಷ ಅಂದರೆ ಸರಿಸುಮಾರು 5 ವಿಧಾನಸಭಾ ಚುನಾವಣೆಗಳು, ಹಲವಾರು ಲೋಕಸಭೆ ಚುನಾವಣೆಗಳನ್ನ ಅತ್ಯಂತ ಸಮರ್ಥವಾಗಿ ಎದುರಿಸಿ ನಮಗೆ ಅಧಿಕಾರ ಸಿಕ್ಕಿದಂಥದ್ದು ಭಾಳ ಅತ್ಯಂತ ಅಲ್ಪಾವಧಿ. ಆ ಅಲ್ಪಾವಧಿನಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜೊತೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ 2006ರಿಂದ ಇಲ್ಲಿವರೆಗೂ ಕಳೆದ 2 ದಶಕಗಳಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅವರ ಒಂದು ತಾಯಿ ಹೃದಯ ಇವತ್ತು ಇಡೀ 7.5 ಕೋಟಿ ಕನ್ನಡಿಗರಿಗೆ ಅವರ ಹೃದಯಗಳಿಗೆ ಇವತ್ತು ನಾಟುವಂಥ ಕಾರ್ಯಕ್ರಮಗಳು, ಜೊತೆಯಲ್ಲಿ ಜನತಾ ದರ್ಶನ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಸಾರಾಯಿ ಲಾಟ್ರಿಯನ್ನು ನಿಷೇಧ ಮಾಡಿದಂಥದ್ದು, ಈ ರೀತಿ ಹೇಳ್ತಾ ಹೋದರೆ ಬಹುಶಃ ಅನೇಕ ಕಾರ್ಯಕ್ರಮಗಳು, ರೈತರ ಸಾಲ ಮನ್ನಾ ಇರ್ಬೋದು, ಇವೆಲ್ಲವೂ ಕೂಡ ಶ್ರೀರಕ್ಷೆಯಾಗಿ ಜನತಾದಳ ಪಕ್ಷಕ್ಕೆ 25 ವರ್ಷಗಳ ಕಾಲ ಇಲ್ಲಿಯವರೆಗೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷವನ್ನು ಕಟ್ಟಿದ್ದೇವೆ. ಆದರೆ ಇದು ನಾಳೆಯ ದಿನ ಪಕ್ಷದ ಕಾರ್ಯಕರ್ತರಿಗೆ, ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಒಂದು ಅಭಿಲಾಷೆ, ಒಂದು ಆಸೆ, ಒಂದು ಬಯಕೆ ಇಷ್ಟೇ. ಇದೇನು ಇವತ್ತು ಬೆಳ್ಳಿ ಮಹೋತ್ಸವಕ್ಕೆ ಕಾಲಿಟ್ಟಿದ್ದೀವಿ, ಇದು ಮುಂದೆ ಒಂದು ದಿನ ಸುವರ್ಣ ಮಹೋತ್ಸವ ಆಗಬೇಕು. ಇನ್ನೂ 25 ವರ್ಷ ಕನಿಷ್ಠ ಪಕ್ಷ ಗಟ್ಟಿಯಾಗಿ ಪ್ರಾದೇಶಿಕ ಪಕ್ಷ ನೆಲೆ ಊರಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಹಿರಿಯ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಸಂಘಟನೆಗೆ ಹೆಚ್ಚಾಗಿ ಒತ್ತನ್ನು ಕೊಟ್ಟು ಮುಂಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ZP, TP, GBH ಚುನಾವಣೆ ಯಾವುದೇ ಇದ್ರೂ ಕೂಡ ಕಾರ್ಯಕರ್ತರ ಗೆಲುವಿಗೆ ಶ್ರಮವನ್ನು ವಹಿಸಿ ಕಾರ್ಯಕರ್ತರಿಗೆ ಅಧಿಕಾರವನ್ನು ತಂದುಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮೂಲಕ ರಾಜ್ಯದ ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇವೆ. ರಾಜ್ಯದ ಜನರದೊಂದು ಆಸೆ ಇದೆ, ಕುಮಾರಣ್ಣ ಅವರು 5 ವರ್ಷ CM ಆಗಬೇಕು ಅನ್ನುವಂಥದ್ದು. ಅದು ಒಂದು ನಾಡಿ ಮಿಡಿತ ನಾವು ಕೂಡ ಅರ್ಥ ಮಾಡ್ಕೊಂಡಿರುವಂಥದ್ದು. ಈಗ 52 ಕ್ಷೇತ್ರ ಪ್ರವಾಸ ಏನು ಮಾಡಿದ್ದೇನೆ, ಅಲ್ಲಿ ಎಲ್ಲೋದ್ರೂ ಕೂಡ ಇವತ್ತು ಜನ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರಬೇಕಾಗಿತ್ತು ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲವೂ ನಾವು ನೋಡಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಶ್ರಮ ವಹಿಸಬೇಕಾಗ್ತದೆ. ಒಟ್ಟಾರೆಯಾಗಿ ರಾಜ್ಯದ ಜನತೆಯ ವಿಶ್ವಾಸವನ್ನು ಗೆಲ್ತಕ್ಕಂಥದಕ್ಕೆ ಅತಿ ಹೆಚ್ಚು ಶಾಸಕರನ್ನ ಮುಂದಿನ ದಿನಗಳಲ್ಲಿ ಪಕ್ಷ ಹೊಂದಬೇಕು ಅಂದರೆ ನಾವೆಲ್ಲರೂ ಕೂಡ ಕಂಕಣಬದ್ಧವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ, ಮಾಡ್ತೇವೆ. ಪ್ರಮುಖವಾಗಿ JDS ಪಕ್ಷ ಮುಗದೇ ಹೋಯಿತು, ದೇವೇಗೌಡರ ಆರೋಗ್ಯ, ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಮಾತಾಡಿದ್ರು, ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವರಿಗೆ 25 ವರ್ಷದ ಈ ಒಂದು ಸಾಧನೆ? ಈಗ ಯಾರು ಜನತಾದಳ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ಪಕ್ಷದಲ್ಲಿ ತಿಂದು ಉಂಡು ಬೆಳೆದು ಸ್ಥಾನಮಾನಗಳನ್ನ ನೋಡಿದ ನಂತರ ಬೇರೆ ಬೇರೆ ರಾಷ್ಟ್ರ ಪಕ್ಷಗಳಲ್ಲಿ ಅವ್ರಿಗೆ ಮಣೆ ಹಾಕಿ ಕರ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಆದರೆ ಇವತ್ತು ಇಂಥ ಒಂದು ಶುಭ ಸಂದರ್ಭದಂದು ನಾವು ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಜನ ನೋಡಿದ್ದಾರೆ, ಜನ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ, ನಮಗೂ ಅವಕಾಶ ಕೊಟ್ಟಿದ್ದಾರೆ, ಬೇರೆಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಆದರೆ ನಮಗೆ ಸಂಕಷ್ಟದ ದಿನಗಳಂದರೆ ಇವತ್ತೇನು ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ತಗೊಂಡಿದ್ದಾರೆ ಕಾಂಗ್ರೆಸ್ಸು, ಆ ರೀತಿ ಬನ್ನಿ ಬಲರಾಜಣ್ಣ, ಆ ರೀತಿ ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸ್ವತಂತ್ರವಾದಂಥ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿಲ್ಲ. ಮುಂದೆ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಿಂದ ಪಕ್ಷವನ್ನು ಕಟ್ತೇವೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.